ಚಚಾರ ರುಚಿರಚ್ಚಾರು ಚಾರು ರಂಚಾರ ಚಂಚುರ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಮ್ಮ ಪರಿಚಯ ಆಯ್ತಾ? ಯಾರು? ಆಗ್ಲಿಲ್ವಾ? ಇಲ್ಲ. ಮಹಾನ್ ವ್ಯಕ್ತಿ ನಾನು. ಶ್ರೀ 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 ಹರಿಯೂರು ಜಿಲ್ಲೆ ಹಿರಿಯೂರು ತಾಲೂಕು ಸುರ್ಕೋಲು ಸಂಸ್ಥಾನದ ಅರ್ಥವರ್ಯದ ಅರ್ಧನಾರೀಶ್ವರ ಪೀಠಾಧೀಶ್ವರ ಅನರ್ಥೇಶ್ವರ ಶ್ರೀ ಶ್ರೀ ಪಾನ್ಪರಕ್ಕ ವಿಮಾನಂದ ಗುರುಕಾನಂದ ಸ್ವಾಮಿ. ನೀವೆಲ್ವಾ? ಹೌದೌದು. ನಾನೇನು ಸಾಮಾನ್ಯದವನೆಂದು ಭಾವಿಸಬೇಡಿ, ಮತ್ತೆ ಮಹಾಸಿದ್ಧಿ ಪುರುಷ ನಾನು. ಹೌದು. ಯಾವ್ದೇ ನಿಮ್ಗೆ ಗೊತ್ತುಂಟಾ ಸಿದ್ಧಿ ಅಂತ ಹೇಳಿದ್ರೆ ಏನಂತ ಹೇಳಿ? ಏನು ಸಿದ್ಧಿ ಅಂತ ಹೇಳಿದ್ರೆ ಉದ್ದಿನ ದೋಸೆ ತಿಂದಾಗ ಅಲ್ಲ, ಅದು ಸಿದ್ಧಿ ಮಾಡಬೇಕಾದ್ರೆ ಸಪ್ತ ಸಾಗರದಲ್ಲಿ ಸ್ನಾನಾದಿಗಳನ್ನು ಪೂರೈಸಬೇಕು. ಸಪ್ತ ಸಾಗರ ಯಾವುದು ಗೊತ್ತುಂಟಾ? ಯಾವುದೆಲ್ಲ? 7 ಸಮುದ್ರ ಅಲ್ವೇ? ಹಾಗಲ್ಲ, ಲವಣ, ಇಕ್ಷು, ಶುರ, ಸರ್ಪಿ, ದದಿ, ಕ್ಷೀರ, ಶುದ್ಧ ಜಲ, ಈ ಸಪ್ತಸಾಗರಲ್ಲಿ ಸ್ನಾನವನ್ನು ಪೂರೈಸಿ ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ, ಅಷ್ಟಾಂಗ ಯೋಗ ನಿಷ್ಠಾಂಗವನ್ನು ಬಲಿದು ವಶಿಷ್ಠ, ವಿಶ್ವಾಮಿತ್ರ, ಜಮದಗ್ನಿ, ಗಾರ್ಗೇಯ, ಗೌಷಮ, ಕಾಶ್ಯಪ, ಪರಾಶರ, ಪತಂಜಲಿ ಮೊದಲಾದಂತ ಅನೇಕ ಮಹಾನ್ ಮುನಿಗಳು ಬರೆದಂತಹ ಗ್ರಂಥವನ್ನು ಪಠಿಸಿ ಅದರಲ್ಲಿರುವಂತಹ 64 ವಿದ್ಯೆಗಳನ್ನು ನಾನು ಸಂಗ್ರಹ ಮಾಡಿದ್ದೇನೆ. ನಾನು ಅಷ್ಟೇ ಅಲ್ಲ, ಮಾಯಾ ವಿದ್ಯೆಗಳನ್ನು ಸಂಗ್ರಹ ಮಾಡಿದ್ದೇನೆ. ನಾನು ಮಾಯಾ ವಿದ್ಯೆ ಅಂತ ಹೇಳಿದ್ರೆ ಸುಲಭ ಅಂತ ಭಾವಿಸಬೇಡಿ. ಶವಾಸನ ಸಿದ್ಧಿಯನ್ನು ನಾನು ಮಾಡಿದ್ದೇನೆ. ಶವಾಸನ ಸಿದ್ಧಿ ಅಂತ ಹೇಳಿದ್ರೆ ನೀವು ಹೇಳಿದಾಗೆ ಉದ್ದಿನ ದೋಸೆ ತಿಂದಲ್ಲ, ಸಮುದ್ರದಲ್ಲಿ ತೇಲುತ್ತಿರುವಂತಹ ಹೆಣದ ಮೇಲೆ ಕುಳಿತು ಶವಾಸನ ಸಿದ್ಧಿಯನ್ನು ಮಾಡಿದಂತ ಮಹಾಮೇಧಾವಿ ನಾನು. ಹೌದು. ಆದ್ದರಿಂದಲೇ ಬೇರೆ ಬೇರೆ ವಿದ್ಯೆಯನ್ನು ನಾನು ಅಭ್ಯಾಸ ಮಾಡಿಕೊಂಡಿದ್ದೇನೆ. ಚರ್ಮಾಂಬರ, ಚರ್ಮಾಂಬರ ವಿದ್ಯೆ, ಆಮೇಲೆ ಪಾದುಕಾ ಪ್ರಧಾನ, ಆಮೇಲೆ ಗಣಿ ವಿದ್ಯೆ, ಧಾತು ವಿದ್ಯೆ, ಮಾಯಾ ವಿದ್ಯೆ, ಆಮೇಲೆ ಅನಿಮಾಯ ಅಷ್ಟಸಿದ್ಧಿಗಳನ್ನು ಬಲ್ಲಿದ್ದೆ ನಾನು. ಅದರಿಂದ ಏನೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಗೊತ್ತುಂಟ? ವಶೀಕರಣ, ನವೀಕರಣ, ಪೀಠೋಪಕರಣ, ಯಂತ್ರೀಕರಣ, ಡಮರೀಕರಣ. ಅದ್ಯಾವುದು ಕೊನೆಯದ್ದು? ಹಾಗೊಂದಾಗ್ತದ? ಮಾಡಿಸ್ತಿದ್ದೆ, ಈಗ ಅಭಯ ಇಲ್ಲಲ್ಲ, ಇಲ್ಲದ್ರೆ ಮಾಡಿಸ್ತಿದ್ದೆ ನಾನು ಡಮರೀಕರಣವನ್ನು. ಅದಲ್ಲ, ಬೇರೆ ಬೇರೆ ವಿದ್ಯಾಸಿದ್ಧಿಗಳನ್ನು ನಾನು ಬಲ್ಲಿದ್ದೇನೆ. ನೀವು ಅಭಯ ಕೊಟ್ರೆ ಮಾತ್ರ ಅದನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ನೀವು ಹಿಂದಿಂದಿರುವುದು ಪ್ರೇರಕಾ ಶಕ್ತಿ ಅಲ್ವೇ? ನಿಮ್ಮ ಪ್ರೇರಕಾ ಶಕ್ತಿ ಅಭಯವಾಣಿ ನನಗೆ ಬರೆದಿದ್ರೆ ಮುಂದೇನು ಮಾಡ್ಲಿಕ್ಕೂ ಆಗುದಿಲ್ಲ. ಹಾಗಾಗಿ ಅಪಾರ ಸಿದ್ಧಿಯನ್ನು ನಾನು ಸಂಪಾದನೆ ಮಾಡಿದ್ದೇನೆ. ಆ ಸಂಪಾದನೆಯಿಂದ ಅನೇಕ ದೇವಿಗಳನ್ನು ನಾನು ವರ್ಷಿಕೊಂಡಿದ್ದೇನೆ. ಹೌದೌದು. ಅನಿಮಲ ಸಿದ್ಧಿ, ಲಕಿಮಲ ಸಿದ್ಧಿ, ತ್ರಿಗಮ ಸಿದ್ಧಿ, ಮಹಿಮಾ ಸಿದ್ಧಿ, ಈಶ್ವತ್ವ ಸಿದ್ಧಿ, ವಶಿತ್ವ ಸಿದ್ಧಿ, ಮುಕ್ತಿ ಸಿದ್ಧಿ, ಇಚ್ಛಾ ಸಿದ್ಧಿ, ಪ್ರಾಪ್ತಿ ಸಿದ್ಧಿ, ಸರ್ವಕಾಮ ಸಿದ್ಧಿ, ಬ್ರಾಹ್ಮಿ ಮಹೇಶ್ವರಿ, ಕೌಮಾರಿ ವೈಷ್ಣವಿ, ವಾರಾಹಿ ಮಹೇಂದ್ರಿ, ಚಾಮುಂಡಿ ಮಹಾಲಕ್ಷ್ಮಿ, ಸರ್ವ ಸಂಕ್ಷೋಭಿನಿ, ಸರ್ವವಿದ್ರಾವಣಿ, ಸರ್ವಾಕರ್ಷಣಿ, ಸರ್ವಶಂಕರಿ, ಸರ್ವೋನ್ಮಾದಿನಿ, ಸರ್ವಮಹಂಕುರಿ, ಸರ್ವಕೇತರಿ, ಸರ್ವಬೀಜಿ ಮೊದಲಾದ ಶಕ್ತಿ ದೇವತೆಗಳನ್ನು ಒಲಿಸಿಕೊಂಡು ಅಪಾರ ಆಯುಧಗಳನ್ನು ನಾನು ಪಡೆದಿದ್ದೇನೆ. ತ್ರಿಕುಂಡಿ, ಯಾವುದು? ಬೆಂಡಿ ಅಲ್ಲ, ತ್ರಿಕುಂಡಿ, ತ್ರಿಶೂಲ, ಪಾಶ, ಪ್ರಾಶ, ಮುದ್ಗರ ಮೊದಲಾದಂತಹ ಶಕ್ತಿ ದೇವತೆಗಳನ್ನು ಆರಾಧಿಸಿ ಪಡೆದಂತಹ ಆಯುಧ ನಾನು. ಈ ಆಯುಧವನ್ನು ಹಿಡಿಕೊಂಡು ಅಲಕಾವತಿ, ಗಂಗಾವತಿ, ಮಾಯಾವತಿ, ಮಮತಾ ಮಾಯಾವತಿಯನ್ನು ಭೇಟಿಯಾಗಿ ಇಲ್ಲಿ ಬಂದಿದ್ದೇನೆ. ಪ್ರಶಾಂತವಾದಂತಹ ವಾತಾವರಣ, ಶ್ರೀ ಶ್ರೀ ಈಶ್ವರನೇ ನೆಲೆ ನಿಂತಹ ಈ ಕ್ಷೇತ್ರದಲ್ಲಿ ಇಲ್ಲಿ ಮುಂದೆ ಏನ್ ಮಾಡ್ಬೇಕಂತ ತೀರ್ಮಾನ ಮಾಡುವಾಗ ಯಾರೊಬ್ಬ ಬರ್ತಾ ಇದ್ದಾನಲ್ಲ, ಮಾಡ್ತೇನೆ ಅವರನ್ನು.